ದಸರಾ ಕ್ರೀಡಾಕೂಟ ಹೆಸರಿನಲ್ಲಿ ದರ್ಬಾರ್ ಮಾಡಲು ಅಧಿಕಾರಿಗಳು ಹೊರಟಿದ್ದಾರೆ ಎಂದು ಕ್ರೀಡಾಪಟುಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು, ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೆಯುತ್ತಿದ್ದ ದಸರಾ ಕ್ರೀಡಾಕೂಟದಲ್ಲಿ ಹಣ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆದಿದ್ದು, ಯಾವುದೇ ಮುಂಜಾಗ್ರತಾ ಕ್ರಮಗಳು ಇಲ್ಲದೆ ಕ್ರೀಡಾಕೂಟ ಆಯೋಜನೆಯನ್ನ ಮಾಡಿದ್ದು ಯಾಕೆ? ಕ್ರೀಡಾಕೂಟ ಆಯೋಜನೆಗೆ ಸರ್ಕಾರದಿಂದ ಹಣ ಬಂದರೂ ಯಾಕಿಷ್ಟು ನಿರ್ಲಕ್ಷ್ಯವನ್ನ ಅಧಿಕಾರಿಗಳು ತೋರಿದ್ದಾರೆ ಎಂದು ಕ್ರೀಡಾಪಟುಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಮಧ್ಯಪ್ರವೇಶಿಸಿದ ಕೊರಟಗೆರೆ ಪಿಎಸ್ಐ ತೀರ್ಥೇಶ್ ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿ ನಾಗಣ್ಣ ಕ್ರೀಡಾಪಟುಗಳ ಸಮಾಧಾನಪಡಿಸಿ ಗೃಹ ಸಚಿವರ ಕ್ಷೇತ್ರವಿದು, ಜವಾಬ್ದಾರಿಯಿಂದ ಕೆಲಸ ಮಾಡಿ ಎಂದು ಕ್ರೀಡಾಕೂಟದ ಆಯೋಜಕರಿಗೆ ಕ್ಲಾಸ್ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಮುಂದೆ ಬರುವ ಭಾನುವಾರದಂದು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಕ್ರೀಡಾಕೂಟ ನಡೆಸುವಂತೆ ಆಯೋಜಕರಿಗೆ ಖಡಕ್ ವಾರ್ನಿಂಗ್ ನೀಡಲಾಗಿದೆ. ಕುಸ್ತಿಪಟು ನಾನು ಇಲ್ಲಿ ಒಂದು ಮೊದಲು ದಸರಾ ಹಬ್ಬ ಅಂತಂದ್ರೆ ನಮ್ಮೆಲ್ಲ ಸಂತೋಷ ಹಬ್ಬ ಇದು. ಅದರಿಂದ ಒಂದು ಟ್ರಾಕ್ ಹಾಕಿಲ್ಲ, ಬರೀ ಸ್ಪೋರ್ಟ್ಸ್ ಆಡೋಕ್ಕೆ ಅಂತ ಬರ್ತಾರೆ, ದುಡ್ಡು ತಗೊಂತಾರೆ, ಹಚ್ಚ ಕಡೆ ತಿಂತಾರೆ, ಹೊರಟೋಗ್ತಾರೆ. ಇಷ್ಟು ಬಿಟ್ಟರೆ ಯಾವುದೋ ಒಂದು ನ್ಯಾಯವಾಗಿರೋ ಕೆಲಸ ಮಾಡಲ್ಲ. ಇದು ಗೃಹ ಸಚಿವ ಕ್ಷೇತ್ರ ಅಂತ ಹೇಳ್ತಾರೆ, ಆದ್ರೂ ಒಂದು ಕೆಲಸ ಮಾಡಲ್ಲ. ಪಾಪ ಅವ್ರೇನು ಮಾಡ್ಕೊ ಅನುದಾನ ಹಾಕೊಡ್ತಾರೆ, ಇವ್ರು ಬಂದರೂ ಮಾಡಲ್ಲ. ಇಲ್ಲಿ ಬಂದು ಏನು ಮಾಡ್ತಾರೆ, ದುಡ್ಡು ಅಂತ ಹೊರಟೋಗ್ತಾರೆ ಸೀದಾ. ಅಷ್ಟು ಬಿಟ್ಟರೆ ಕುಡಿಯೋ ನೀರಿಗೂ ಒಂದು ವ್ಯವಸ್ಥೆ ಇಲ್ಲ. ಅವ್ರು ಕೇಳಿದ್ರೆ ಬಿ ಆಫೀಸ್ ನಾವು ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಸ್ಟೇಡಿಯಂ ಒಂದು ನೀರಿಂದು ಸೌಲಭ್ಯ ಇಲ್ಲ. ಇಲ್ಲಿ ತಿರ್ಗಾ ಹಾಸ್ಪಿಟ್ಲ್ದು ಒಂದು ಕಿಟ್ಟು ಇದೇನೂ ಇರಲ್ಲ. ತಿರ್ಗಾ ಒಂದು ಇದಿರಲ್ಲ, ಇದು ಕೂಕಣಕ್ಕೆ ಒಂದು ಸ್ಟೇಡಿಯಂ ಕ್ಲೀನಾಗಿ ಇದಿರಲ್ಲ. ದಸರಾ ಕ್ರೀಡಾಕೂಟ ಇವತ್ತು ಆಯೋಜಿಸಲಾಯಿತು. ತುಮಕೂರು ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮಾಡಿದ್ರು. ಆದರೆ ಯಾವುದೇ ಇಂಟಿಮೇಷನ್ ಇಲ್ಲದೆ ಇಲ್ಲಿ ದಸರಾ ಕ್ರೀಡಾಕೂಟ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ವಿ. ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ಕ್ರೀಡಾಪಟುಗಳಿಗೆ ಭಾಳ ನೋವಾಗ್ಬಿಟ್ಟಿತ್ತು ಇವತ್ತು. ಅದಕ್ಕೆಲ್ಲ ಬಂದು ನಾವೆಲ್ಲ ಇವತ್ತು ಒಂದು ಧರಣಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಯಾವುದೇ ಇಂಟಿಮೇಷನ್ ಇಲ್ಲ, ಯಾರಿಗೆ ಗೊತ್ತಿಲ್ಲದಂಗೆ ನೀವು ಇದು ಮೈಸೂರು ದಸರಾ ಕ್ರೀಡಾಕೂಟ ಅಂದರೆ ನಮ್ಮ ರಾಜ್ಯದ ಒಂದು ಫೆಸ್ಟಿವಲ್ ಗೇಮು, ಅಂದರೆ ನಮ್ಮ ರಾಜ್ಯಕ್ಕೆ ಒಂದು ಹಬ್ಬ ತರುವಂಥ ಇದು ದಸರಾ. ಅಂದರೆ ಎಲ್ಲ ಅಂದರೆ ಕ್ರೀಡೆನೇ ಅನ್ನೋದಲ್ಲ, ಎಲ್ಲದೂ ಮೈಸೂರಲ್ಲಿ ನಡೀತತೆ ಇದು. ಅದಕ್ಕೆ ನಮ್ಗೆ ಭಾಳ ನೋವಾಯಿತು. ಇಲ್ಲೆಲ್ಲ ಗಲಾಟೆ ಮಾಡಿದ್ವಿ. ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರ ಆಪ್ತ ಕಾರ್ಯದರ್ಶಿಗಳಾದಂಥ ನಾಗಣ್ಣ ಸರ್ ಅವ್ರು ಬಂದು ಇಲ್ಲಿ ಕೂಡಲೇ ಅಧಿಕಾರಿಗಳಿಗೆ ಏನು ಕ್ರಮ ತಗೊಂಡು ಕ್ರಮ ಜರುಗಿಸ್ತೀನಿ ಅಂತೇಳಿ ಈಗಲೇ ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಹೇಳವ್ರೆ. ಕೊರಟಗೆರೆ ನಗರದಲ್ಲಿ ಇವತ್ತು ದಸರಾ ಕ್ರೀಡಾಕೂಟ ಇತ್ತು. ಆ ಇಲಾಖೆಯರ ನೆಗ್ಲಿಜೆನ್ಸಿಯಿಂದ ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಎಲ್ಲ ನಮ್ಮ ಪರಮೇಶ್ ಸಾಹೇಬರ ಅಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ಇವತ್ತು ಭಾಳ ಜನಸಂಖ್ಯೆ ಸೇರಿದ್ರು. ಬಟ್ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಇವತ್ತು ತೊಂದರೆ ಆಗಿದೆ. ಅದರಿಂದ ಮುಂದಿನ ಭಾನುವಾರ ಸುಸಜ್ಜಿತವಾಗಿ ಏನು ದಸರಾ ಹಬ್ಬದ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅದರಿಂದ ಭಾನುವಾರ ದಿನ ಈ ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರು, ನಮ್ಮ ಮುಖಂಡರುಗಳೇನು ಕೊರಟಗೆರೆ ಕ್ಷೇತ್ರ ಇದ್ದಾರೆ ಮತ್ತು ನಗರದಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಚೆನ್ನಾಗಿ ಮಾಡೋಣ ಅಂತೇಳಿ ಮತ್ತು ನಿಮ್ಮೆಲ್ಲರ ಸಹಕಾರ ಬೇಕಂತೇಳಿ ಕೋರ್ತೇನೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.